ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸದ್ಗುರು ಮಾರ್ಕಂಡ ಸಾಬಯ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥ ಗೀತೆ ಒಳಗ 6ನೇ ಗತಿ ನಡೆದ ಕ್ಲಿಷ್ಟಮ ಗತಿ ಅಂತ ಏನ್ ಹೇಳ್ತಾರ, ಸೂತ್ರದಲ್ಲಿ ಹೇಳ್ತಾರ. ಅನುನಯನದಿಂದ ಈ ತೆರೆದಿಂ ಮನದ ವಿಕಲ್ಪನೆ ತೇಳ್ದು ಬಳಿಕಂತದರಿಂದ ಜನಿಸಿದ ಸಂಸಾರದ ಅದನ್ನು ಇಂತೆಂಬುದನ್ನು ಈಗ ಅರಿವೆ ತೆರೆದಿ ಉಸುರ್ವೆಂ ಅಂತ ಹೇಳ್ತಾರೆ. ಅರಿವೆ ತೆರೆದಿ ಉಸುರ್ವೆಂ ಅಂತ ಹೇಳ್ತಾರೆ. ಇವಾಗ ಬಹಳಷ್ಟು ವಿಚಾರಗಳನ್ನ ಹೇಳಿದಾರ. ಇವಾಗ ನಾವು 8ನೆಯ ಒಂದು ನುಡಿಯಿಂದ ಹೇಳ್ಬೇಕಾಗ್ತದೆ. ಹಿಂದೆ ಕೂಡ ಹಲವಾರು ವಿಚಾರಗಳನ್ನ ಅವರು ಹೇಳಿದ್ರು. ಯಾವ ರೀತಿ ಹೇಳಿದ್ರು ಯಾಕಂತಂದ್ರ ಸೂಕ್ಷ್ಮ ಮತ್ತೆ ಸ್ಥೂಲ ಶರೀರಗಳೆರಡು ಅನಾತ್ಮಗಳು, ಅವಕ್ಕ ಸಾಕ್ಷಿಯಾದ ಪರರೂಪ ನಿನ್ನ ಸ್ವರೂಪ ಅಂತ ಹೇಳಿದ್ರು. ಯಾಕಂತಂದ್ರ ಈ ಸ್ಥೂಲ ಶರೀರ ಆಗಿರ್ಬೋದು, ಸೂಕ್ಷ್ಮ ಶರೀರ ಆಗಿರ್ಬೋದು, ಇವೆರಡು ಅನಾತ್ಮಗಳು ಅದಾವ. ಇವಕ್ಕ ಸಾಕ್ಷಿ ರೂಪವಾಗಿರುವಂತದ್ದು ನಿನ್ನ ನಿಜ ಸ್ವರೂಪ ಅಂತ ಅಲ್ಲಿ ಹೇಳಿ ಇವಾಗ ಈ ಸೂತ್ರದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನೋಡೋಣ. ಅದೇ ನಿನ್ನ ಸ್ವರೂಪ ಬಹಳಷ್ಟು ಅದ್ಭುತವಾಗಿರುವಂಥದ್ದು, ಮಾತಿಗೂ ನಿಲುಕದೇ ಇರುವಂಥದ್ದು, ಮನಸ್ಸಿಗೆ ನಿಲುಕದೇ ಇರುವಂಥದ್ದು ಅಂತಹವನ್ನ ನಾನಾ ರೀತಿಯಿಂದ ಇಲ್ಲಿ ಈ ಚಿನ್ಮಾತ್ರ ನಿನ್ನ ಈ ಚಿನ್ಮಾತ್ರ ಸ್ವರೂಪವನ್ನ ಕುರಿತು ಅನೇಕ ಮತವಾದಿಗಳು ತಮಗೆ ಏನ್ ಗೋಚರ ಆಗ್ತದ, ತಮಗೇನ್ ಅನಿಸ್ತದ ಅನೇಕ ಹೆಸರುಗಳಿಂದ ಕರೆದ್ರು. ಅದಕ್ಕ ಎಲ್ಲಾ ಭಾವನೆಗಳನ್ನ ಕಳೆಯಲು ಅಂದ್ರೆ ಎಲ್ಲ ಈ ಭಾವನೆಗಳನ್ನ ಕಳೆದಾಗ ಯಾವುದು ಹೆಸರಿಂದೇ ಕೇವಲ ಚಿನ್ಮಾತ್ರ ಉಳಿತದಲ್ಲ ಅದೇ ನಿನ್ನ ಸ್ವರೂಪ ಅಂತ ಹೇಳ್ತಾರ. ಅದೇ ಸ್ವರೂಪಕ್ಕೆ ಮತವಾದಿಗಳು ತಮಗೆ ಏನೇನು ಅನಿಸ್ತದ ಆ ಹೆಸರಿಂದ ಕರೆದಿದಾರ ಅಂತ ಹೇಳ್ತಾರೆ. 8ನೇ ನುಡಿಯಲ್ಲಿ ಹೇಳ್ತಾರೆ. ಸ್ಮೃತಿ ಮತಿ ನಿಷ್ಕಳ ಬ್ರಹ್ಮವೇ ಎಂದು ಮೃತ ತಾಂತ್ರಿಕರ ಅರಿದು ಪರಶಿವನೆಂದು, ಮತ್ತೆ ಕೆಲರು ನಿಜಲಿಂಗವಿದೆಂದು, ಮತ್ತೆ ಕೆಲರು ನಾರಾಯಣನೆಂದು, ಅಸಂಖ್ಯಾರುಗಳೇ ಪುರುಷನಿದೆಂದು, ವೈಶೇಷಿಕರ ಅರಿದು ಈಶ್ವರ ಎಂದು, ಕೆಲವರು ಬೌದ್ಧರು ಶೂನ್ಯಮಿದೆಂದು, ಕೆಲವರು ಒಲಿದು ವಿಜ್ಞಾನಮಿದೆಂದು, ಸಂಕಲ್ಪದ ಭೇದವನ್ನು ಉಳ್ಳಂತೆ ಶಂಕಿಸದೆ ಉಸುರುವರು ಅವರು ಅರಿಯದಂತೆ, ಬಗೆಗೆಡಲ್ ಇಂತು ಎನ್ನಲಿಲ್ಲ ನೋಡ್ರಿ, ಎನ್ನಲಿಲ್ಲದೆ ಒಂದು ಮಿಗತೆಯ ಅರಿ ಚಿನ್ಮಾತ್ರವಿದೆ ಅಂದು ಅಂತ ಹೇಳ್ತಾರೆ. ಮಿಗತೆಯನ್ನು ಅರಿ ಚಿನ್ಮಾತ್ರದಿಂದ ಎಂದು ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಇಲ್ಲಿ ಒಬ್ಬೊಬ್ರು ಒಂದೊಂಥರ ಅವ್ರಿಗೆ ಏನು ಮನಸ್ಸಿಗೆ ಬರ್ತದ ಅವ್ರು ತಮ್ಮ ಭಾವನೆಗೆ ಬಂದಂತ ವಿಚಾರಗಳನ್ನ ಅವ್ರು ಹೇಳ್ತಾರೆ. ಯಾವ್ದಕ್ಕ ನಿನ್ನ ಸ್ವರೂಪಕ್ಕೆ ಅವ್ರು ನಾನಾ ರೀತಿಯಿಂದ ಹೇಳ್ತಾರೆ. ಈಗ ವೇದಗಳನ್ನ ಉಪನಿಷತ್ತುಗಳನ್ನ ವಿಚಾರ ಮಾಡುವಂತ ವೇದಾಂತಿಗಳು ಏನ್ ಹೇಳ್ತಾರ, ಇನ್ನ ಒಂದು ಸ್ವರೂಪಕ್ಕ ಇದೇ ಸ್ವರೂಪಕ್ಕ ಅವ್ರೇನ್ ಹೇಳ್ತಾರ, ವೇದಾಂತಿಗಳು ಏನ್ ಹೇಳ್ತಾರ ಅಂತಂದ್ರ ಈ ಅವಿದ್ಯೆಯ ತತ್ಕಾರ್ಯಗಳಿಂದ ರಹಿತವಾಗಿರುವಂತಹದ್ದು. ಈಗ ಜೀವಾತ್ಮ ಯಾವ್ದ್ರಿಂದ ಈತ ಸುಖಕ್ಕ ದುಃಖಕ್ಕ ಗುರಿಯಾಗಕತ್ತಾನ, ಇದೆಲ್ಲ ಅವಿದ್ಯೆಯ ಕಾರ್ಯ, ಇದು ರಹಿತವಾಗಿರುವಂಥದ್ದು, ಅವಿದ್ಯಾ ತತ್ಕಾರ್ಯಗಳಿಂದ ರಹಿತವಾದಂಥದ್ದು. ಮತ್ತೆ ದೇಶ ಕಾಲ ಈ ಪರಿಚ್ಛಿನ್ನ ರಹಿತವಾದಂಥದ್ದು. ಮತ್ತೆ ಸ್ವಗತ ಸಜಾತಿ ವಿಜಾತಿ ಈ ಭೇದ
ಐತೇನಂದ್ರ ಈ ಸುಗತಾದಿ ಭೇದ ಏನು ಇರದೇ ಇರುವಂತಹ, ಯಾವ ಇಲ್ಲೇ ಇಲ್ಲ, ಸುಗತಾದಿಗಳು ಇಲ್ಲದೆ ಇರುವಂಥದ್ದು. ಇದಕ್ಕ ಏನಂದ್ರೆ ಪೂರ್ಣ ಪರಬ್ರಹ್ಮ ಅಂತ ಹೇಳ್ತಾರೆ ಯಾರು? ವೇದಾಂತಿಗಳು. ಅವ್ರೇನಂತಾರ ದೇಶ ಕಾಲ ಪರಿಚ್ಛಿನ್ನ ರಹಿತವಾಗಿರುವಂಥದ್ದು, ಸ್ವಗತಾದಿ ಇವು ಯಾವೂ ಇಲ್ಲ ಆಮೇಲೆ ಮತ್ತೆ ಏನ್ ಹೇಳ್ತಾರ? ಪೂರ್ಣನಾಗಿರುವಂಥ ಪರಬ್ರಹ್ಮ ಸ್ವರೂಪ, ಅವಿದ್ಯೆಯ ತತ್ಕಾರ್ಯಗಳು ಯಾವೂ ಇಲ್ಲ ಈತಗ. ಅದಕ್ಕೆ ಈತಗ ಪರಿಪೂರ್ಣ ಅಂದ್ರ ಪರಬ್ರಹ್ಮ ಅಂತ ಇವ್ರ ಕರೆದ್ರು ವೇದಾಂತಿಗಳು. ಮತ್ತೆ ಇಲ್ಲಿ ಏನಂತಂದ್ರ ಆಗಮ ಗ್ರಂಥಗಳನ್ನು ವಿಚಾರಿಸುವಂತಹ ಇವ್ರು ಏನ್ ಹೇಳ್ತಾರ? ತಾಂತ್ರಿಕರು ಅನ್ನುವಂಥ ಮತವಾದಿಗಳು ಅವ್ರೇನ್ ಹೇಳ್ತಾರಂದ್ರ ಈ ಮಲ ಮತ್ತೆ ಕರ್ಮ, ಈ ಮೋಹ ಪಾಶಾದಿಗಳಿಂದ ಇವೇನ್ ಮಲ ಮತ್ತೆ ಕರ್ಮ, ಈ ಮೋಹ ಈ ಪಾಶಾದಿಗಳಿಂದ ರಹಿತವಾಗಿರುವಂಥದ್ದು ಮತ್ತೆ ಸ್ವತಂತ್ರ ಶಕ್ತಿ ಉಳ್ಳಂಥದ್ದು, ಇಂಥ ಒಂದು ನಿನ್ನ ಚಿನ್ಮಾತ್ರ ಸ್ವರೂಪಕ್ಕೆ ಅವ್ರ ಪರಶಿವ ಅಂತ ಹೇಳಿದ್ರು ಇವರು ತಾಂತ್ರಿಕರು. ಈ ತರ ಇವ್ರು ಹೇಳ್ತಾರೆ ಇದೇ ಸ್ವರೂಪಕ್ಕೆ. ಅವರುಗಳಲ್ಲಿ ಕೆಲವರು ಏನ್ ಹೇಳಿದ್ರು ಅಂತಂದ್ರ, ಕೆಲವರು ಚಟ್ ಸ್ಥಳ ಅನ್ನುವಂಥದ್ದು, ಚಟ್ ಸ್ಥಳದಲ್ಲಿ ಭಕ್ತ, ಮಹೇಶ್ವರಾದಿ, ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗಾದಿಗಳ ವಿಚಾರ ಮಾಡ್ತಾ ಕಡೆಯಲ್ಲಿ ಅವಶೇಷವಾಗಿ ಇದ್ದದ್ದಕ್ಕೆ ನಿಜಲಿಂಗ ಅಂತ ಹೇಳಿದ್ರು ಅವರು. ಕೆಲವರು ನಿಜಲಿಂಗ ಅಂತ ಇದಕ್ಕೆ ಕರೆದ್ರು. ಯಾಕಂತಂದ್ರ ಭಾಗವತ ಸಂಪ್ರದಾಯಕರಾದಂತ ವೈಷ್ಣವ್ರು ಏನ್ ಕರೆದ್ರು, ಇದಕ್ಕೆ ಏನ್ ಹೇಳಿದ್ರು ಅಂದ್ರ ಅಂತರ್ಯಾಮಿ ಆದಂತ ಇದಕ್ಕೆ. ಯಾಕಂತಂದ್ರ ಈ ಜಗತ್ತಿಗೆ ಆಧಾರವಾಗಿರುವಂಥದ್ದು, ಅಧಿಷ್ಠಾನವಾಗಿರುವಂಥದ್ಕ ಇದೇ ಸ್ವರೂಪಕ್ಕೆ ಅವ್ರೇನಂದ್ರು ನಾರಾಯಣ ಅಂತ ಕರೆದ್ರು. ಮತ್ತೆ ಇನ್ನು ಕಪಿಲ ಮಹರ್ಷಿಗಳು, ಕಪಿಲ ಮತಾನುಯಾಯಿಗಳಾದಂಥವ್ರು ಸಾಂಖ್ಯರು, ಇವ್ರೇನ್ ಹೇಳ್ತಾರೆ? ಸತ್ವ ರಜೋ ತಮ ಗುಣಗಳ ಸ್ವರೂಪವಾದ ಪ್ರಕೃತಿಗೆ, ಯಾಕಂದ್ರ ಸತ್ವ ರಜೋ ತಮ ಗುಣಗಳ ಸ್ವರೂಪವಾದಂತ ಈ ಪ್ರಕೃತಿಗೆ ಸಾಕ್ಷಿಯಾಗಿರುವಂಥವನು, ಅಸಂಗನಾಗಿರುವಂಥವನು ಈತ ಪುರುಷನಂತ ಇವರು ಹೇಳ್ತಾರೆ. ಮತ್ತೆ ಕಣಾದ ಮಹರ್ಷಿಗಳು ಅವ್ರೇನ್ ಹೇಳ್ತಾರ? ಇವರು ಮತವಾದಿಗಳು. ಇವರೆಲ್ಲ ಏನ್ ಹೇಳ್ತಾರಂದ್ರ, ಈ ವೈಶೇಷಿಕರು ನಿತ್ಯಗಳಾದಂತ ಜ್ಞಾನ, ಇಚ್ಛೆ, ಪ್ರಯತ್ನಗಳು ಉಳ್ಳವನು, ಸತ್ಯ ಸಂಕಲ್ಪದ ಗುಣಗಳುಳ್ಳವನು ಆತ ಆದವನೇ ಯಾರು? ಇವ್ರೇನ್ ಹೇಳಿದ್ರು? ಈಶ್ವರ ಅಂತ ಹೇಳಿದ್ರು. ಮತ್ತೆ ಬುದ್ಧನಿಗೆ 4 ಮಂದಿ ಶಿಷ್ಯರಲ್ಲ, ಅವುಗಳಲ್ಲಿ ಈ 4 ಶಿಷ್ಯರಲ್ಲಿ ಒಬ್ಬನು ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಶೂನ್ಯನೇ ಇತ್ತು, ಏನೂ ಇರ್ಲಿಲ್ಲ. ಜಗತ್ತು ನಾಶ ಆದ್ರೂ ಕೂಡ ಮತ್ತೆ ಶೂನ್ಯನೇ ಉಳಿತು. ಅಂದ್ಮೇಲೆ ಮಧ್ಯ ಕಾಲದಲ್ಲಿ ತೋರುವಂಥದ್ದೆಲ್ಲ ಶೂನ್ಯನೇ ಐತೆ ಅಂತ ಈ ರೀತಿ ಆತ ನಿಶ್ಚಯ ಮಾಡಿ, ನಿನ್ನ ನಿಜ ಸ್ವರೂಪ ಹೆಂಗೈತಪ್ಪ ಅಂದ್ರ ಶೂನ್ಯನೇ ಐತಿ ಅಂತ ಕರೆದ್ಬಿಟ್ರ ಅವ್ರು ಬೌದ್ಧರು. ಮತ್ತೊಬ್ಬನ ಹೇಳ್ತಾನ, ಈ ದೃಶ್ಯವಾಗಿ ತೋರ್ತವಲ್ಲ ಈ ಪದಾರ್ಥಗಳು ಯಾವೂ ಇಲ್ಲ, ಆದ್ರ ನಮ್ಮ ಶರೀರ ದೃಶ್ಯವಾಗಿ ತೋರ್ತವಲ್ಲ ಇವೇನು ಪದಾರ್ಥಗಳು ಇವು ಯಾವ ಇಲ್ವೇ ಇಲ್ಲ. ಆದ್ರ ನಮ್ಮ ಶರೀರದೊಳಗಿರುವ ಬುದ್ಧಿಯ ಹೊರಗೆ ಹೋಗಿ ಆಯಾ ಪದಾರ್ಥಗಳು ಆಗ್ಬಿಡ್ತಾವ ನೋಡಿ. ಅದರಿಂದ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯ ಆತ್ಮ ಅಂತ ಇವ್ರು ಮತ್ತೊಬ್ರು ಹೇಳ್ತಾರೆ ನೋಡ್ರಿ. ಈಗ ನಮ್ಮ ಬುದ್ಧಿನೇ ಹೊರಗೋಗಿ ಎಲ್ಲ ಆಯಾ ಪದಾರ್ಥಗಳನ್ನ ಸೃಷ್ಟಿ ಮಾಡ್ತದ, ಅದಕ್ಕೆ ಆಯಾ ಪದಾರ್ಥಗಳು ಆಗ್ಬಿಡ್ತಾವ. ಅದಕ್ಕೆ ಕ್ಷಣಿಕವಾದಂಥದ್ದು ವಿಜ್ಞಾನ ರೂಪ ಬುದ್ಧಿಯ ಆತ್ಮ ಅಂತ ಈತ ಹೇಳ್ತಾರೆ. ಇವರೆಲ್ಲ ತಮ್ಮ ಮನಸ್ಸಿಗೆ ಹೆಂಗ್ ಬರ್ತಾವ ಹಂಗ ಭಾವನೆಗಳ ಪ್ರಕಾರ ಇವರೆಲ್ಲ ಹೇಳ್ತಾರೆ. ಅಂದ್ರ ಒಂದು ಚೂರು ತಾವು ನಿಶ್ಚಯ ಮಾಡ್ಕೊಂಡು ಒಂದ್ ಸ್ವಲ್ಪ ಸಂಶಯ ಇಲ್ಲದೆ ಹೇಳಕತ್ತಾರ ಇವರೆಲ್ಲ, ಸ್ವಲ್ಪ ಸಂಶಯ ಇಲ್ಲದೆ ಹೇಳಕತ್ತಾರ. ಆದ್ರೆ ಈ ಯಾವತ್ತು ಭಾವನೆಗಳು ಕೆಡಲಿ, ಈ ಭಾವನೆಗಳು ಯಾವಾಗ ಕೆಡ್ತಾವ ಹೀಗೆ. ಯಾಕಂದ್ರೆ ಹಿಂಗ್ ಹೇಳಕ್ಕ ಈ ಭಾವನೆ ಪ್ರಕಾರ ಹಿಂಗ್ ಹೇಳಿಕ್ ಬರೋದೇ ಇಲ್ಲ, ಹಿಂಗ್ ಹೇಳಕ್ ಬರೋದೇ ಇಲ್ಲ. ಆ ರೀತಿ ಆ ಭಾವ ಕೂಡ ಅಲ್ಲಿ ಹೋಗ್ಬೇಕು.
ಏನ್ ಈ ಭಾವನೆಗಳ ಮೂಲಕ ಏನ್ ಕರೆಯಕತ್ತಾರ, ಪರಶಿವ ಅಂತ ಕರೆದ್ರು, ವಿಷ್ಣು ನಾರಾಯಣ ಅಂತ ಕರೆದ್ರು. ಈಗೇನ್ ಹಿಂಗೆಲ್ಲ ಕರಿತಾ ಇದ್ದಾರಲ್ಲ, ಇವೆಲ್ಲ ಭಾವನೆಗಳು ಹೋಗ್ಬೇಕು. ಪರಶಿವ ಅಂತ ಅನ್ನುವಂಥದ್ದು, ನಾರಾಯಣ ಅನ್ನುವಂಥದ್ದು, ಪುರುಷ ಅನ್ನುವಂಥದ್ದು, ಇವೆಲ್ಲ ಹೆಂಗಂತಾರೆ ಶೂನ್ಯವಾದಿಗಳು, ಶೂನ್ಯ ಅನ್ನುವಂಥದ್ದು, ಇವೆಲ್ಲ ಅನ್ಕೊಂಡಂತ ಭಾವನೆಗಳು ಕೂಡ ನಾಶ ಆಗ್ಬೇಕಲ್ಲಿ. ಆದ್ರೆ ಕಳೀಲಿಕ್ಕೆ ಬಾರದೇ ಇರುವಂಥದ್ದು ಒಂದು ವಸ್ತು ಉಳಿತದೆ. ಎಲ್ಲವನ್ನ ಕಳೆದ ಉಳಿದು ಒಂದು ಉಳಿತದ ಕೊನೆಗೆ. ಅದು ಹೇಳಕ್ಕೂ ಬರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ, ನಾನಿಲ್ಲ ನೀನಿಲ್ಲ, ಸುಮ್ಮನೆ ಸ್ತಬ್ಧ ಆಗ್ಬಿಡ್ತದ. ಅದು ಆ ಚಿನ್ಮಾತ್ರವೇ ನಿಮ್ಮ ಸ್ವರೂಪ ಅಂತ ನಿಶ್ಚಯ ಮಾಡು. ಹೇಳಕ್ ಬರದೇ ಇರುವಂಥದ್ದು ಒಂದು ಐತೆ, ಅದು ಆ ರೀತಿ ಉಳಿಯುವಂಥದ್ದು. ಅದಕ್ಕೆ ಅದೇ ನಿನ್ನ ಏನದ ಸ್ವರೂಪ ಅಂತ ನಿಶ್ಚಯ ಮಾಡುದು ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೆ ಶಿಷ್ಯ ಕೇಳ್ಯಾನ, ನನ್ನ ಸ್ವರೂಪ ಎಂತದ, ನಿನ್ನ ಸ್ವರೂಪ ಹೆಂಗದ ನಂದು ಅಂತ ಹೇಳಿದಕ್ಕಾಗಿ ಇಷ್ಟೆಲ್ಲ ನಿನ್ ಸ್ವರೂಪ ಹಿಂಗೈತ್ ನೋಡಪ್ಪ, ಎಲ್ಲವನ್ನ ಕಳೀಲಿಕ್ ಬರದೇ ಇರುವಂತ ಒಂದು ವಸ್ತು ಐತೆ, ಅದೇ ನಿನ್ನ ಸ್ವರೂಪ ಅಂತ ಹೇಳಿದ್ರು ಅವರು. ಈ 9ನೆಯ ದಿಯಲ್ಲಿ ಹೇಳ್ತಾರ, ಉಳಿದ ನಿಜದವರು ಆ ಬಗೆ ಇಲ್ಲಾಗಿ ಮಿಸ್ಟೇಕ್ ಆಗ್ಯದ, 1 ಸೆಕೆಂಡ್ ಹೇಳ್ರಿ. ನಿಜದೋಳು ಬಗೆ ಇಲ್ಲಾಗಿ ಅದಕ್ಕೆ ಉದಯವು ಲಯವು ಅಂತ ಹೇಳ್ತಾರ. ಉದಯವು ಲಯವು ಅದಕ್ಕಿಲ್ಲಾಗಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಉಳಿದ ನಿಜದೋಳು ಆ ಬಗೆ ಇಲ್ಲಾಗಿ ತಿಳಿ ಉದಯವು ಲಯವು ಅದಕ್ಕಿಲ್ಲಾಗಿ ಅದು ತನ್ನಿಂತಾಂ ತೋರುವುದಾಗಿ ಅದು ನಿರ್ಲಕ್ಷಣ ನಿರ್ಗುಣವಾಗಿ ನಿರಘ ನಿರಂಜನ ನಿಷ್ಕ್ರಿಯವಾಗಿ ನಿರುಪಾಧಿಕ ನಿರ್ದ್ವಂದ್ವಮಯದಾಗಿ ಅದು ತಾನಿಹುದು ರೋಳ್ ಮನವಿಲ್ಲ ಅದರಿಂ ಕನಸು ನೆನಸು ಮುನ್ನಿಲ್ಲ ಬರೀ ಅರಿವಲ್ಲದೆ ಮೂಢತೆ ಇಲ್ಲ ಅರಿಯದರಿಂದದು ಶುಕ್ತಿಯಮಲ್ಲ ಈ ಚಿತ್ತದವೇ ತೂರನೆನಿಕ್ಕು ಯೋಚಿಸಿತಿರಿ ಕೈವಲ್ಲೆ ಮದಕ್ಕು ಅಂತ ಬಹಳ ವಿಶೇಷವಾಗಿ ಹೇಳ್ತಾರ. ಅಂದ್ರೆ ನಿನ್ನ ಚಿನ್ಮಾತ್ರ ಸ್ವರೂಪವೇ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೆ ಮೀರಿ ಇವೆಲ್ಲ ಅದಕ್ಕೆ ಹೇಳ್ತಾರೆ. ವರ ಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ ಅಂತ ಹೇಳ್ತಾರಲ್ಲ, ಅಲ್ಲಿ ತೂರ್ಯತೀತ ಅಂತ ಬರ್ತದೆ. ಅದಕ್ಕೆ ಇಲ್ಲಿ ನಿನ್ನ ಈ ಸ್ವರೂಪ ಚಿನ್ಮಾತ್ರ ಸ್ವರೂಪವೇ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೆ ಮೀರಿ ತೂರ್ಯ ಅಂತ ಅನ್ಸ್ಕೊಳ್ತದ. ಅದೇ ನಾನಂತ ನೀನು ನಿಶ್ಚಯ ಉಳ್ಳವನಾಗ್ಬೇಕು. ಅದು ದಾಟಿ ಏನದ ಇವೇನ್ ತೋರ್ತಾವಲ್ಲ ಜಾಗ್ರ ಸ್ವಪ್ನ ಸುಸುಪ್ತಿ, ಇದನ್ನ ಮೀರಿ ತೂರ್ಯ ಅವಸ್ಥೆ ಒಂದು ಬರ್ತದ. ಅವಸ್ಥೆ ನಾನಂತ ನೀನ್ ನಿಶ್ಚಯವಾಗಿ ತಿಳ್ಕೊಂಡಿದ್ದೆ ಆದ್ರೆ ನಿನಗ್ ಮೋಕ್ಷ ಆಗ್ತದ ಅನ್ನುವಂಥದ್ದು ಹೇಳ್ತಾರ ಅವ್ರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಉಳಿದ ಅಂದ್ರ ಈ ನಿಜದೋಳು ಅವಶೇಷವಾದಂತಹ ಚಿನ್ಮಾತ್ರ ಸ್ವರೂಪದಲ್ಲಿ ಭಾವನೆಗಳಿಲ್ಲಾಗಿ ಅವರ ಭಾವನೆಗಳು ಅದವನ್ನು ಶಿಷ್ಯ ಕೇಳು, ಏಕಾಗ್ರ ಬುದ್ಧಿಯಿಂದ ಕೇಳ್ಕೊ ಅಂತಾರ ಅವರು. ಕೇಳಂತಾರಿ ನಿಜ ಶಿಷ್ಯ ಅಂತಾರ. ಏ ಶಿಷ್ಯನೇ ಕೇಳು. ಕೇಳಿಸ್ತಾ ಇಲ್ಲ ಸ್ವಲ್ಪ ನೋಡ್ರಿ, ಎಲ್ಲರಿಗೂ ಕೇಳಿಸ್ತಾ ಇದ್ದಾನೆ ಅಥವಾ ಇಲ್ಲರೇ? ಹಲೋ, ಕೇಳ್ತದ? ಹಾ ಇದು ಯಾರು ಕುಸುಮನಾ? ಇದು ನಿಮ್ಮ ಫೋನ್ ಸ್ವಲ್ಪ ನೋಡ್ರಿ, ನೆಟ್ವರ್ಕ್ ಐತಾ ಇಲ್ಲ ನೋಡ್ರಿ ಒಂಚೂರು. ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಕಟ್ ಮಾಡಿ ತಗೊಳ್ರಿ ನೋಡೋಣ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ, ಶಿಷ್ಯನೇ ಕೇಳು, ಏಕಾಗ್ರ ಬುದ್ಧಿಯಿಂದ ಕೇಳು ಶಿಷ್ಯ ಹೇಳ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಗುರುಗಳು ಪ್ರತಿ ಮಾತಿಗೆ ಕೇಳು 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 ಅಂತಾರೆ. ಎಷ್ಟು ಕರುಣೆ ಅಂತ ಅಲ್ಲ. ಯಾಕಂತಂದ್ರ ಯಾವಾಗ ಆತ ತನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೇಳ್ತಾನ ಆತ ಉದ್ಧಾರ ಆಗ್ತಾನೆ. ಒಂದ್ಸಲ ಹೇಳಿನಪ್ಪ, 2 ಸಲ ಹೇಳೇನಿ ಕೇಳು ಕೇಳಂತೇಳಿ, ನಿನ್ನೆ ಎಷ್ಟು ಸಲ ಹೇಳ್ಬೇಕು ನಾನು ಅಂತ ಬಿಡ್ಬೋದಲ್ಲ. ಹಂಗಿಲ್ಲ. ಯಾಕಂದ್ರೆ ಅದಕ್ಕೆ ಗುರುವಿನ ಹತ್ರ ಕರುಣೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳುವಂಥದ್ದು. ಪ್ರತಿ ಒಂದು ಸಮಯದಲ್ಲಿ ಅವರು ಜಾಗ್ರತೆ ಮೂಡಿಸ್ತಾರ. ಅದಕ್ಕೆ ಈ ಶಿಷ್ಯನೇ ಕೇಳು, ನಿನ್ನ ನಿಜವಾದ ಚಿನ್ಮಾತ್ರ ಸ್ವರೂಪದಲ್ಲಿ ಮೇಲೆ ಹೇಳಿದಂತ ಈ ಭಾವನೆಗಳೇನದಾವ ಯಾವೂ ಇಲ್ಲ.
ನೀ ಹೆಂಗಿದೆ ಅಂದ್ರ ನಿನ್ನ ಸ್ವರೂಪ ಹೆಂಗೈತೆ ಅಂದ್ರ ಭಾವನಾತೀತವಾದ್ರಿಂದ, ಭಾವನಾತೀತವಾಗಿರುವಂಥದ್ದು ನಿನ್ನ ಸ್ವರೂಪ. ಅದಕ್ಕ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ, ಯಾವಾಗ್ಲೂ ಇರುವಂಥವನಪ್ಪ ನಿನ್ನ ಸ್ವರೂಪ ಹೆಂಗದ, ಯಾವಾಗ್ಲೂ ಇರುವಂಥದ್ದು. ಅದು ಹುಟ್ಟಿಲ್ಲ, ಅದು ಉತ್ಪತ್ತಿನೂ ಇಲ್ಲ, ಅದಕ್ಕೆ ನಾಶನೂ ಇಲ್ಲ. ಉತ್ಪತ್ತಿ ನಾಶಗಳ ಇಲ್ಲದೆ ಇರುವಂತದ್ರಿಂದ ಅದಕ್ಕೇನ್ ಹೇಳ್ತಾರ, ಇದಕ್ಕ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ. ಇದಕ್ಕ ಇಂಥ ನಿಜಕ್ಕ ಬೇರೊಂದು ಆಶ್ರಯ ಇಲ್ಲ. ಏನಾರ ಆಶ್ರಯ ಐತೇನ್ರಿ ಇದಕ್ಕ, ಇನ್ನೊಂದೇನಾರ ಅಧಿಷ್ಠಾನ ಐತೇನ್ರಿ ಅಂದ್ರೆ ಏನೂ ಇಲ್ಲ ಇದಕ್ಕ. ಅದು ಹೆಂಗದಂತಂದ್ರ ತನ್ನ ಮಹಿಮೆಯಲ್ಲೇ ಆದದ, ತನ್ನ ಮಹಿಮೆಯಲ್ಲಿದ್ದು ಸ್ವಯಂ ಪ್ರಕಾಶವಾಗ್ಯದ. ಹೆಂಗದ, ತನ್ನ ಮಹಿಮೆಯಲ್ಲೇ ಅದ ಐತೆ. ಮತ್ತೆ ಈಗ ಸೂರ್ಯನ ಬೆಳಕಿನಿಂದ ಸೂರ್ಯನ ಎಲ್ಲ ಸಂಬಂಧಗಳನ್ನ ನೋಡ್ತೀವಿ, ಸೂರ್ಯನ್ ಕಾಣ್ತೀವಿ, ಚಂದ್ರನ ಬೆಳಕಿನಿಂದ ಚಂದ್ರನ್ ಕಾಣ್ತೀವಿ. ಅದಕ್ಕೆ ಇದೆಲ್ಲ ವ್ಯವಹಾರ ಎಲ್ಲಿ ನಡೆದಂದ್ರೆ ನಿನ್ನ ಬೆಳಕಿನಿಂದಾನೇ. ಅದಕ್ಕೆ ಅದು ತನ್ನ ಮಹಿಮೆಯಲ್ಲಿದ್ದು ಸ್ವಯಂ ಪ್ರಕಾಶಮಾನವಾಗಿರುವಂಥದ್ದು, ಮತ್ತೆ ಮಾಯ ಉಪಾದಿಯಿಂದ ರಹಿತವಾಗಿರುವಂಥದ್ದು. ಯಾವ ಮಾಯ ಉಪಾಧಿ ಅದಕ್ಕಿಲ್ಲ. ಕೇವಲ ಹೆಂಗೈತಿ ಅಂತಂದ್ರ ಶುದ್ಧ ಚೈತನ್ಯವಾಗಿರುವಂಥದ್ದು. ನಿನ್ನ ಸ್ವರೂಪ ಯಾವ ಲಕ್ಷಣಗಳಿಂದಲೂ ಸತ್ವಾದಿ ಗುಣಗಳಿಂದಲೂ ಕೂಡಿಲ್ಲದ, ರಹಿತವಾಗಿರುವಂಥದ್ದು. ಮತ್ತೆ ಸೂಕ್ಷ್ಮ ಶರೀರಕ್ಕೆ ಅತೀತವಾದ್ದರಿಂದ, ಯಾಕಂದ್ರೆ ಪಾಪ ಪುಣ್ಯ ಇವೆಲ್ಲ ಎಲ್ಲಿರ್ತಾವ, ಸೂಕ್ಷ್ಮ ಶರೀರದಲ್ಲಿ ಉಳ್ಕೊಳ್ತಾವ. ಅದಕ್ಕೆ ಸೂಕ್ಷ್ಮ ಶರೀರಕ್ಕೆ ಅತೀತವಾಗಿರುವಂಥದ್ದು ನಿನ್ನ ಸ್ವರೂಪ ಅದ. ಅದಕ್ಕೆ ಪಾಪದ ಒಂದು ಯಾವುದು ಲೇಪನ ಇಲ್ಲ ಅದಕ್ಕೆ. ಮತ್ತೆ ನಿನ್ನ ನಿಜ ಹೆಂಗದಂದ್ರ ನಿರಂಜನವಾಗಿರುವಂಥದ್ದು. ಅದಕ್ಕೆ ನಿರಾಘ ಅಂದ್ರೆ ಯಾವ್ದು ಪಾಪ ಇಲ್ಲ. ನಿರಂಜನ ಅಂತ ಯಾವ ಅವಿದ್ಯೆ ಇಲ್ಲ, ಅಜ್ಞಾನ ಅವಿದ್ಯೆ ಯಾವುದು ಇಲ್ಲ ಅಲ್ಲಿ. ಅದಕ್ಕೆ ನಿರಂಜನವಾಗಿರುವಂಥದ್ದು. ಮತ್ತೆ ನಿಷ್ಕ್ರಿಯವಾಗಿರುವಂಥದ್ದು ಅಂದ್ರೆ ಯಾವುದು ಕರ್ಮೇಂದ್ರಿಯಗಳ ಸಂಬಂಧ ಕೂಡ ನಿನಗಿಲ್ಲ, ಅದಕ್ಕೆ ನಿಷ್ಕ್ರಿಯವಾಗಿರುವಂಥದ್ದು. ಮತ್ತೆ ನಿರುಪಾಧಿಕ ಅಂತಂದ್ರೆ ಯಾವ್ದನ್ನ ಅಂತಃಕರಣದ ಯಾವ್ದಾದ್ರು ಒಂದು ಉಪಾಧಿಯಿಂದ ಕೂಡಿಯದೇನು ಅಂತಂದ್ರೆ ಯಾವ ಉಪಾಧಿ ಇಲ್ಲ, ಅದಕ್ಕೆ ನಿರುಪಾಧಿಕ ಅಂತ ಹೇಳ್ತಾರೆ. ಅದಕ್ಕೆ ಈ ನಿರ್ದ್ವಂದ್ವಮಯನಾಗಿ ಅಂತಂದ್ರ ಈ ನಿರ್ದ್ವಂದ್ವ ಅಂತಂದ್ರ ಸುಖ ದುಃಖ ರಾಗ ದ್ವೇಷ ಇದೆಲ್ಲ ದ್ವಂದ್ವಗಳು ಅದಾವೇನು ಅಂದ್ರೆ ಇದು ಯಾವ ಇಲ್ಲ. ಯಾವ್ದಕ್ಕ ನಿನ್ನ ಸ್ವರೂಪಕ್ಕೆ ಯಾವ ದ್ವಂದ್ವಗಳು ಇಲ್ಲ ನಿನಗ. ಈ ರೀತಿಯಿಂದ ನಿನ್ನ ನಿಜ ಸ್ವರೂಪ ಐತಪ್ಪ ಅಂತ ಹೇಳ್ತಾರೆ. ಮತ್ತ ಅದು ತಾನಿಹುದರೋ ಮನವಿಲ್ಲ, ಅದರಿಂದ ಕನಸು ನೆನಸು ಮುನ್ನಿಲ್ಲ ನೋಡ್ರಿ. ಯಾಕಂದ್ರ ಮನಸ್ಸೈತನಲ್ಲಿ ನಿನ್ನ ಸ್ವರೂಪದಾಗ ಅಂತಂದ್ರೆ ಇಲ್ವೇ ಇಲ್ಲ. ಮನಸ್ಸಿಲ್ಲ ಅಂತಂದ್ರೆ ಅಲ್ಲಿ ಸಂಕಲ್ಪ ವಿಕಲ್ಪ ಇದು ಮಾಡ್ಬೇಕೇನು ಇದು ಬಿಡ್ಬೇಕನ್ನೋ ಅದ ಐತೇನು ಇದೈತೇನು ಏನ್ ಇಲ್ವೇ ಇಲ್ಲ, ಗೊಂದಲನಿಲ್ಲ. ಅದಕ್ಕ ಮಹಾತ್ಮರು ಹೇಳ್ತಾರಲ್ಲ, ಬ್ಯಾರೆ ಅದೇನವ್ವ ತಂಗಿ ಬ್ಯಾರದೇನ ಮನಸ್ಸಿನ ಗದ್ದಲದಿಂದ ಕಡೆಗಾದೇನ ಅಂತ ಹೇಳ್ತಾರಲ್ಲ. ಈ ಗೊಂದಲ ಎಲ್ಲಿ ಆಗ್ತದಂದ್ರೆ ಈ ಮನಸ್ಸಿದ್ದಾಗ. ನಿದ್ರೆ ಒಳಗೆ ಗೊಂದಲ ಇಲ್ಲ, ಮನಸ್ಸೇ ಇಲ್ಲ, ಅಲ್ಲಿ ಯಾವ ಗೊಂದಲಗಳು ಇಲ್ಲ, ಗೊಂದಲಗಳು ಇಲ್ಲ, ಯಾವುದೂ ಇಲ್ಲ. ಅದ್ರಾಗ ನಿನ್ನ ನಿಜ ಸ್ವರೂಪದಲ್ಲಿ ಮನಸ್ಸು ಐತೆ ಅನ್ನೋದ್ರೆ ಮನಸ್ಸು ಇರಲ್ಲ. ಯಾಕಂತಂದ್ರ ಸಂಕಲ್ಪ ವಿಕಲ್ಪ ಮಾಡ್ಕೊಂಡು ಈ ಕಷ್ಟಕ್ಕೆ ಗುರಿಯಾಗುವಂಥದ್ದೇ ಈ ಮನಸ್ಸು. ಅಲ್ಲಿ ನಿನ್ನ ನಿಜ ಸ್ವರೂಪದಲ್ಲಿ ಈ ಮನಸ್ಸು ಇಲ್ಲವೇ ಇಲ್ಲ. ಅದರಿಂದ ಈ ಮನಸ್ಸು ಇರ್ಲಾರ್ದಕ್ಕಾಗಿ, ಯಾಕಂದ್ರೆ ಮನಸ್ಸಿದ್ದಾಗ ಜಾಗ್ರ ಸ್ವಪ್ನ ಇರ್ತದೆ. ಮನಸ್ಸನ್ನೇ ಇಲ್ಲ ಅಂತಂದಾಗ ಜಾಗ್ರನೂ ಇಲ್ಲ, ಸ್ವಪ್ನೂ ಇಲ್ಲ. ಹೌದಲ್ಲ? ಯಾಕಂದ್ರೆ ಜಾಗ್ರದಲ್ಲಿ ಮನಸ್ಸೇ ಮುಖ್ಯವಾಗಿರುವಂಥದ್ದು. ಇಂದ್ರಿಯಗಳನ್ನ ಇಟ್ಕೊಂಡು ಈ ಮನಸ್ಸು ಹಲವಾರು ಸುಖ ದುಃಖದ ಗುರಿ ಆಗ್ತದೆ. ಸ್ವಪ್ನ ಅವಸ್ಥೆಯಲ್ಲಿ ಕೂಡ ಈ ಮನಸ್ಸು ಇರ್ತದೆ. ಆದ್ರ ನಿಜ ಸ್ವರೂಪದಲ್ಲಿ ಈ ಮನಸ್ಸು ಇರಂಗಿಲ್ಲ, ಯಾವ ದ್ವಂದ್ವಗಳು ಇಲ್ಲ, ಯಾವ ಗೊಂದಲಗಳಿಲ್ಲ. ಹಂಗಾಗಿ ಜಾಗ್ರನೂ ಇಲ್ಲ, ಸ್ವಪ್ನನೂ ಇಲ್ಲ. ಈ ಮೊದಲೇ ಇಲ್ಲವೇ ಇಲ್ಲ. ಕೇವಲ ಶುದ್ಧ ಚೈತನ್ಯ ನೋಡ್ರಿ, ಕೇವಲ ಚೇತನ ಇರೋದ್ರಿಂದ ಇಲ್ಲಿ ಹೆಂಗದ ಅಜ್ಞಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದರಿಂದ ಸುಪ್ತ ಅವಸ್ಥೆಯೂ ಇಲ್ಲ. ಯಾಕಂದ್ರೆ ಅಜ್ಞಾನ ನಷ್ಟ ಆಗಿಬಿಟ್ಟದ, ಇಲ್ಲಿ ಹೋಗ್ಬಿಟ್ಟು ಸುಟ್ಬಿಟ್ಟದ ಅಜ್ಞಾನ. ಈಗ ನಮಗೆ ಮುಖ್ಯವಾಗಿ ಏನಾಗ್ಯದಪ್ಪ ಅಂತಂದ್ರ ಅಜ್ಞಾನ ಅನ್ನುವಂಥದ್ದು ಒಂದು, ಈಗ ನಾವೆಲ್ಲ ಇರುವಂಥದ್ದು ಅಜ್ಞಾನ ಸ್ಥಿತಿಯಲ್ಲಿ.
ಅಜ್ಞಾನದ ಶರೀರ ಎಲ್ಲಿರ್ತದೆ, ಸುಸುಪ್ತಿ ಅವಸ್ಥೆ ಒಳಗೆ ಇರ್ತದೆ. ಅದೇ ಭಂಗ ಆಗ್ಬಿಟ್ಟದೆ, ಸುಟ್ಟು ಹೋಗ್ಬಿಟ್ಟದ. ಅಜ್ಞಾನನೇ ಹೋಯ್ತು ಅಂದಾಗ ಇನ್ನೇನು, ಜ್ಞಾನ ಸೂರ್ಯನೇ ಹುಟ್ಟಿಬಿಟ್ಟಿದ್ದಾನೆ, ಅಜ್ಞಾನ ಅನ್ನುವಂಥದ್ದು ನಾಶ ಆಗಿದೆ. ಅದಕ್ಕೆ ನಾವ್ ಯಾಕೆ ಇಷ್ಟೆಲ್ಲ ಬುಡದಾಡ್ಬೇಕನ್ನೋ ಅಂದ್ರೆ, ಅಜ್ಞಾನ ಅನ್ನುವಂಥದ್ದು ಕುಂತದಲ್ಲ, ಬೇರೆ ಊರ್ಕೊಂಡು ಕುಂತದಲ್ಲ, ಇದು ನಷ್ಟ ಆಗ್ಬೇಕು, ಇದು ಛೇದನ ಆಗ್ಬೇಕಿದು. ಅದಕ್ಕ ಯಾವಾಗ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ತೀವಿ, ಆವಾಗ ಈ ಅಜ್ಞಾನ ಅನ್ನುವಂಥದ್ದು ನಷ್ಟ ಆಗ್ತದೆ. ಇಲ್ಲಾಂದ್ರೆ ಹಂಗೇ ಉಳ್ಕೋತದ, ಏನಾರ ಮಾಡು. ಅದಕ್ಕೆ ಮಹಾತ್ಮರು ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವರಿಗೆ ತೋರದಯ್ಯೋ ಸುಖ ತೋರದಯ್ಯೋ. ನೋಡ್ರಿ, ಜ್ಞಾನ ಆಗೋವರೆಗೂ ನಿನ್ನ ಅಜ್ಞಾನ ಯಾವತ್ತೂ ನಾಶ ಆಗಂಗಿಲ್ಲ. ಅಜ್ಞಾನ ಹಂಗೆ ಇರ್ತದೆ, ಬ್ರಹ್ಮಜ್ಞಾನ ಆಗೋವರೆಗೂ ಈ ಅಜ್ಞಾನ ನಾಶ ಆಗಂಗಿಲ್ಲ. ಅಜ್ಞಾನ ನಾಶ ಆಗ್ಲಿಲ್ಲ ಅಂದ್ರೆ ನೀನು ಸುಖ ಇಲ್ಲ. ಯಾವ ಜನ್ಮರ ತಿರುಗಾಡ್ ಬಾ, ನೀನು ಯಾವ ಊರರ ತಿರುಗಾಡು, ಯಾವ ಜನ್ಮರ ತಿರುಗಾಡು, ಯಾವ ಕರ್ಮರ ಮಾಡು, ನೀ ಏನೇ ಮಾಡು, ಆದ್ರ ಅಜ್ಞಾನ ಅನ್ನುವಂಥ ದುಃಖ ನಿನ್ನ ನಿವೃತ್ತಿ ಆಗಂಗಿಲ್ಲ. ಬ್ರಹ್ಮಜ್ಞಾನ ಅನ್ನುವಂಥದ್ದು ಅಳವಟ್ಟಾಗ ಮಾತ್ರ ನಿಜ ಸುಖ, ನಿಜ ಆನಂದ ಆಗ್ತದೆ. ಅಲ್ಲಿಯೇ ಮಠ ಇದು ಆಗಂಗಿಲ್ಲ. ಅದಕ್ಕೆ ಯಾಕಂದ್ರೆ ಸುಪ್ತಾವಸ್ಥೆಯೂ ಇಲ್ಲ, ಯಾಕಂದ್ರೆ ಅಲ್ಲಿ ಅಜ್ಞಾನ ಹೋಗ್ಬಿಟ್ಟದ, ಅವಿದ್ಯೆ ಶರೀರ ಏನಾಗಿದೆ ಸುಟ್ಟು ಹೋಗ್ಬಿಟ್ಟದಲ್ಲಿ, ಅದು ಕೊಡಲ್ಲ. ಈ ಮೂರು ಅವಸ್ಥೆಗಳಿಗೂ ಅಂದ್ರ ದೃಶ್ಯ, ಯಾಕಂದ್ರೆ ಉಕ್ತ ದೃಶ್ಯ ಅನಾತ್ಮ ಪದಾರ್ಥಗಳಿಗೂ ಸಾಕ್ಷಿಯಾಗಿ, ಯಾಕಂತ ಈ ಮೂರು ಅವಸ್ಥೆಗಳಿಗೆ ಅಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ ಇವೆಲ್ಲ ಪದಾರ್ಥಗಳಿಗೂ, ಯಾಕಂತ ಅನಾತ್ಮ ಪದಾರ್ಥಗಳಿಗೂ ಇದು ಸಾಕ್ಷಿಯಾದಂತ ಯಾವ ಚಿದ್ರೂಪ ಇತ್ತು ಅದು ಸೂರ್ಯಾತ್ಮ. ಯಾಕಂದ್ರೆ ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥದ್ದು ಸೂರ್ಯಾತ್ಮ. ಅಂದ್ರ 4ನೇ ಅವಸ್ಥೆ ಪ್ರತ್ಯೇಗಾತ್ಮ ಅಂತ ಅನ್ಸ್ಕೊಳ್ತಾನಲ್ಲಿ ಸ್ವಲ್ಪ ವೃತ್ತಿ ಇರ್ತದಲ್ಲಿ, ಸೂರ್ಯ ಅವಸ್ಥೆಯಲ್ಲಿ ಸ್ವಲ್ಪ ವೃತ್ತಿ ಇರ್ತದೆ, ಬಟ್ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರ್ತಾನೆ. ಇದು 4ನೇ ಅವಸ್ಥೆ. ಯಾಕಂದ್ರ ಜಾಗ್ರ ಸ್ವಪ್ನ ಸುಸುಪ್ತಿ ಸೂರ್ಯ ಅವಸ್ಥೆ ಅಲ್ಲಿ ಎಲ್ಲ ಹೋಗಿರ್ತದೆ, ಸ್ವಲ್ಪ ಇರ್ತದೆ ವೃತ್ತಿ ಇರ್ತದೆ ಅಷ್ಟೇ. ಸಾಕ್ಷಿ ಚಿದ್ರೂಪ ಏನುಂಟ ಅದು ಸೂರ್ಯಾತ್ಮ ಅಂದ್ರೆ 4ನೇ ಅವಸ್ಥೆ. ಇಲ್ಲಿ ಪ್ರತ್ಯೇಗಾತ್ಮ ಅಂತ ಅನ್ಸ್ಕೊಳ್ತದಲ್ಲಿ, ಅದೇ ನಿನ್ನ ನಿಜವಾದ ಸ್ವರೂಪ. ಅದೇನಯ್ಯದ, ಅದೇ ನಿನ್ನ ನಿಜವಾದ ಸ್ವರೂಪ ನೋಡ್ರಿ. ಪ್ರತ್ಯೇಗಾತ್ಮ ತಿಳ್ಕೊಳ್ಳುವಂಥದ್ದು ಸೂರ್ಯ ಅವಸ್ಥೆ ಒಳಗೆ ಬರುವಂಥದ್ದು. ಅದೇ ನಾನೆಂದು ಶ್ರವಣ ಮನನ ನಿಧಿಯಾಸದಿಂದ ನಿಶ್ಚಯಿಸಲ್ಪಟ್ರೆ ಆ ಸ್ವರೂಪನೇ ನಾನು ಅಂತ ಹೇಳ್ಬಿಟ್ಟು ಯಾವಾಗ ಇದನ್ನ ದೃಢ ಮಾಡ್ಕೊಳ್ಳೋದಕ್ಕಾಗಿ ಇಷ್ಟೆಲ್ಲ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇದು ನಾನಂತ ಇದು ಶ್ರವಣ ಮನನ ನಿಧಿಧ್ಯಾಸನ ಅಂತ ಇದು ದೃಢ ಆಯ್ತು ಅಂತಂದ್ರೆ ನಿನಗೆ ಅವಾಗ ಮೋಕ್ಷ ಆಗ್ತದೆ. ಅಂದ್ರ ಮೋಕ್ಷ ಎಂಬುದು ಇದು ಹಿಂಗಪ್ಪ ಅಂತಂದ್ರ ಇದು ಮತ್ತೆ ಅಷ್ಟು ಬೇರೆ ಬೇರೆ ಹೋಗೋದು ಬರೋದು ಮಾಡ್ತಿದೇನು ಅಂತಂದ್ರೆ ಇಲ್ಲ. ಲೋಕಾಂತರ ಗತಿ ಈ ತರ ಇದೇನಾರು ಈ ಕಂಡಿತ್ರಿ ಮತ್ತೆ ಹೋಯ್ತ್ರಿ ಮಾಡಿದ್ ಹಂಗಲ್ಲ. ಒಂದು ಸಲ ನಿನಗೆ ಈ ಜ್ಞಾನ ಅಳವಟ್ಟಿತ್ತಂತಂದ್ರೆ ಅದು ಮತ್ತೆ ನಿನ್ನಿಂದ ಹೋಗಂಗಿಲ್ಲ ಅದು. ಯಾಕಂತಾರೆ ಅದು ಯಾವತ್ತೂ ಹೋಗಂಗಿಲ್ಲ. ನಿನ್ನ ಸ್ವರೂಪದ ಒಂದು ನಿನಗ ಆ ಸ್ವರೂಪದ ಸ್ಥಿತಿ ನಿನಗೆ ಆಯ್ತು ಅಂತಂದಾಗ ಅವಾಗೆ ಆ ಪ್ರಾಪ್ತಿ ಮೋಕ್ಷ ಅಂತ ಅನ್ಸ್ಕೋತದೆ. ಈ ಯಾವಾಗ ಆಗ್ತದೆ ಹೇಳಕ್ಕಾಗಲ್ಲ. ಅದಕ್ಕೆ ಶ್ರದ್ಧವನ್ ಲಭತೆ ಜ್ಞಾನ. ಎಷ್ಟು ಶ್ರದ್ಧೆಯಿಂದ ಕೇಳ್ತಿ ಇದು ನಿನಗೆ ಅಳವಡುತ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಪ್ರತಿನಿತ್ಯ ಯಾಕೆ ಊಟ ಮಾಡೋದ್ ಬಿಡೋಣ, ಒಂದ್ ದಿವ್ಸ ನೋಡೋಣ ಬಿಡ್ತೀವೇನೋ, ಒಂದ್ 2-3 ದಿವ್ಸ ಬಿಡ್ತೀವೇನು, ಇಲ್ಲ ಮತ್ತೆ ಶರೀರಕ್ಕೆ ಮತ್ತೆ ಏನ್ರಿ ದಿನ ಕೇಳ್ಬೇಕು, ಬರೀ ಕೇಳಿದ್ನ ಕೇಳ್ಬೇಕು ಅಂತ ಕೆಲವರು ಬ್ಯಾರೆ ಬ್ಯಾರೆ ವಿಷಯಗಳು ಇರ್ಬೇಕು, ಕೇಳದ್ದಿ ಕೇಳ್ಬೇಕು. ಮತ್ತೆ ಉಂಡದ್ದ ಉಣ್ತಿದ್ವಿ ಯಾಕೆ ಬ್ಯಾರೆ ಬ್ಯಾರೆ ತಗೊಳ್ಬೇಕು. ಉಂಡದ್ದ ಉಣ್ಬೇಕಾಗ್ಯದ, ಮತ್ತೆ ಉಂಡದ್ದ ಉಣ್ತೀವಿ ಸಾಯವರೆಗೂ ಅದೇ ರೊಟ್ಟಿ ಪಲ್ಯ ಸಾರು ಅನ್ನ ಸಾರನೇ ಉಣ್ತೀವಿ. ಮತ್ತ ಇದು ಬ್ರಹ್ಮಜ್ಞಾನ ನಿನಗೆ ದೃಢ ಆಗೋ ಮಟ್ಟ ನಾವಿದು ಕೇಳ್ತೇನೆ ಇರ್ಬೇಕು. ಅಂದಾಗ ಮಾತ್ರ ಆಗ್ತದೆ. ಮತ್ತೆ ಕೇಳಕ್ ಒಂದ್ ಸ್ವಲ್ಪ ದಿವ್ಸ ಕೇಳಿದೀವ್ರಿ ಯಾಕೋ ಮನಸ್ಸು ಕೇಳಂಗ ಆಗಂಗಿಲ್ಲ ಅಂದ್ರೆ ನಮ್ಮೊಳಗ ನಾವು ತಿಳ್ಕೊಬೇಕು. ಕೇಳಕ್ ಮನಸ್ಸು ಆಗವಲ್ದಂದ್ರ ಏನೋ ಪಾಪದ ಫಲ ಐತಿ ನಮಗಂತ ತಿಳ್ಕೊಬೇಕು. ಮಂದಿ ಹೇಳೋದು ಅಲ್ಲಿದು. ದಿನಾ ಒಂದು ತಾಸು ಕೇಳ್ಬೇಕಪ್ಪ, ಕುಂದಿರ್ಬೇಕು, ಒಂಚೂರು ಏನಾದ್ರೂ ಮಾಡಿ ಹೆಂಗಾರ ಮಾಡಿ ನನ್ ಕಿವಾಗ ಹಾಕೊಳ್ಬೇಕು ಅಂತ ಕೂತ್ಕೊಂಡ್ರ ಪುಣ್ಯದ ಫಲ ಅಂತ ತಿಳ್ಕೊಬೇಕು. ಏನೋ ಒಂದು ನೆವ ಮಾಡೋದು, ನೆವ ಬರ್ತದ, ಬಹಳಷ್ಟು ನೆವಗಳು ಬರ್ತಾವ ಸಂಸಾರದಾಗ. ಏಟ ದುಃಖ ಕಷ್ಟ ಬಂದ್ರು ಕೂಡ ಬಡದಾಡ್ ಮಾಡ್ತೀವಿ. ಇಂಥವ್ಕಂದ್ರೆ ಬಹಳ ನೆವ ಬರ್ತದೆ. ಕದ್ ಮಾಡ್ಬೇಕೇನ್ರಿ, ಕಿದ್ ಮಾಡ್ಬೇಕೇನ್ರಿ, ಕಿದ್ ಮಾಡ್ಕೊಂಡ್ರಿ ಹೆಂಗ್ರಿ, ಹಂಗ್ ಮಾಡ್ಕೊಂಡ್ ನಾವೇ ಅರ್ಥ ಮಾಡ್ಕೋಬೇಕು. ಯಾಕೋ ಈ ತರ ಮನ್ಸು ಬರ್ತದಲ್ಲ, ನಮ್ಗೆ ಯಾವ ಜನ್ಮದ ಪಾಪದ ಫಲ ಏನಿದೆ ಹೋಗ್ಬಿಡ್ಸೋಲ್ದು ಅಂತ ತಿಳ್ಕೊಂಡು ಮತ್ತೆ ಜಾಗ್ರ ಆಗಿ
ಅಲ್ಲ ಅಂತ ಮನಸ್ಸು ಅಂದ್ರೂ ಕೂಡ ಅದನ್ನ ಬುಡದು ಕುಂದಿಸಿ ಕೇಳಕ್ ಕಚ್ಬೇಕು ಮನ್ಸಿಗೆ. ಈ ತರ ಮಹಾತ್ಮರು ಹಿಂಗ ಮಾಡ್ಕೊಂಡದ್ದು. ಮನಸ್ಸಿನ ಮಾತು ಕೇಳ್ಕೊಂಡು ಅವ್ರು ಬಿಡ್ಲಿಲ್ಲ ಕೇಳೋದು. ಅದಕ್ಕ ಹೇಳಿದ್ರು, ಚಂದ ತಿಳಿಸಿ ಹೇಳಿದ್ರು, ಯಾಕೆ ನಿನ್ಗೆ ಏನ್ ಬಂದಿದೆ ರೋಗ, ದಿನ ಕೇಳಕ್ ಏನಾಗ್ಯದ ಕುಂತು ಕೇಳು ಅಂತ ತಮ್ಮ ಶರೀರದಾಗ ತಮ್ಮ ಮನಸ್ಸಿಗೆ ತಾವೇ ಅನ್ಕೊಂಡು ಕುಂತು ಕೇಳಿದ್ರು. ಈಗೆಲ್ಲ ವಚನಗಳು ಬರೆದಾರಲ್ಲ, ಮಹಾತ್ಮರೆಲ್ಲ ಬರೆದಿದಾರಲ್ಲ, ಅಕ್ಕ ಮಹಾದೇವಿ ಬರೆದಾರ, ಬಸವಣ್ಣವ್ರು ಬರೆದಾರ, ಅಲ್ಲಮ್ಮ ಪ್ರಭುಗಳು ಬರೆದಾರ, ಬಹಳಷ್ಟು ಜನ ಮಹಾತ್ಮರು ಬರೆದಾರ. ಅವ್ರು ನಮಗೆ ಉದ್ದೇಶವಾಗಿ ಇಟ್ಕೊಂಡು ಬರೆದಾರ ನಾವು ವಚನಗಳನ್ನು. ಇಲ್ಲ, ತಮ್ಮ ಮನಸ್ಸಿಗೆ ತಮ್ಮಲ್ಲಿರುವಂತ ಒಂದು ಗೊಂದಲಗಳಿಗೆ, ತಮ್ಮಲ್ಲಿರುವಂತ ಪ್ರಶ್ನೆಗಳಿಗೆ, ತಮ್ಮಲ್ಲಿರುವಂತ ಒಂದು ಭಾವಗಳಿಗೆ ಅವನ್ನ ದೃಶ್ಯವಾಗಿ ಇಟ್ಕೊಂಡು ಬರೆದಂತ ವಚನಗಳು ಅವೆಲ್ಲ. ಮತ್ತೆ ಅವ್ರಿಗೆ ಆದಂಗ ನಮಗೂ ಆಗಿರ್ತಾವಲ್ಲ, ನಮಗೂ ಆಡ್ಬಿಡ್ತಾವ, ಎಲ್ಲರಿಗೂ ಆಡ್ಬಿಡ್ತಾವ ಅವೆಲ್ಲ. ಹಂಗೆಲ್ಲ ಮಾಡ್ಕೊಂಡಿದಾರ. ಅದಕ್ಕೆ ಇದು ಕಷ್ಟಪಡ್ಲಾರ್ದ ಸಿಗ್ಲಿ ಅಂದ್ರೆ ಇದು ಸಿಗೋದು ಅಲ್ಲೇದು. ಹೇಳ್ಬೇಕಾಗ್ತದ. ಅವಾಗ ಯಾವಾಗ ನೀನು ಗುರು ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ದೃಢ ನಿರ್ಧಾರಕ್ಕೆ ಬಂದಿ, ಹೌದು ಯಾವ್ದು ಇಲ್ಲ ಅಂತ ಚಿನ್ಮಾತ್ರ ಸ್ವರೂಪ ನಾನು ಅದೀನಿ, ಅದೆಲ್ಲಕ್ಕೂ ಸಾಕ್ಷಿಯಾಗಿರುವಂಥದ್ದು ನನ್ನ ಸ್ವರೂಪ, ಪ್ರತ್ಯೇಗಾತ್ಮ ಸ್ವರೂಪನ ಸ್ಥಿತಿನಿ ನಾನು ಅಂತ ನಿನ್ನ ಯಾವಾಗ ದೃಢ ಮಾಡ್ಕೊಂಡಿ ಅಂತಂದಾಗ ಆವಾಗ ಏನಾಯ್ತು, ಅದು ನಿಶ್ಚಯ ದೃಢ ಆದಾಗ ಅವಾಗ ಮೋಕ್ಷ ಆಗ್ತಿಪ್ಪ ನಿನಗೆ ಅನ್ನುವಂಥದ್ದು ಹೇಳ್ತಾರ ಅವರು. ಈಗ 10ನೇ ನುಡಿ ನೋಡೋಣ ಏನ್ ಹೇಳ್ತಾರ. ಉಳಿದುದೊಂದೇ ಸದ್ರೂಪಾಗಿ ಬಳಿಕದರೊಳಗ ಬಗೆ ಪುಷ್ಟಿಯಾಗಿ ತಿಳಿಬಡೆ ಮೃಗ ತೃಷ್ಣೆ ಜಲದಂತೆ ಅಳಿಯುವವು ಬಗೆಗಳು ನಿಜವರಿದಂತೆ ಬಿಡುವವು ಹೃದಯ ಗ್ರಂಥಿಗಳೆಲ್ಲ ಕೆಡುವವು ತೋರುವ ಸಂಶಯವೆಲ್ಲ ತನುಜನ್ಯ ಕರ್ಮಾವಳಿ ಲಯವೆಲ್ಲ ಪುನರಾವರ್ತಿ ಭ್ರಮೆ ತನಗಿಲ್ಲ ಪ್ರಾರಬ್ಧದ ವಾಸನೆ ಇಲ್ಲ ಅನ್ನ ಶಾರೀರ ವ್ಯವಹೃತಿ ಇರ್ಪನ್ನ ಪಾವಿಸಲಾತಂ ಬದುಕಿಸನ್ನಾಗಿ ಜೀವನ್ ಮುಕ್ತ ನೆನಪನ ಯೋಗಿ. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಉಳಿದಿಸದೊಂದೇ ಅಂದ್ರ ಏನ್ ಉಳಿದಿರ್ತದ, ಒಂದು ಕಳಿಲಿಕ್ ಬರದೇ ಇರುವಂತದ್ದು ಒಂದು ಉಳಿಮೆ ಅದ, ಆ ಉಳಿಮೆ. ಮತ್ತೆ ಅದ್ರೊಳಗ ನೋಡ್ರಿ ಬಹಳ ಚಂದ ಹೇಳ್ತಾರ, ನಿನ್ನ ಈ ಸ್ವರೂಪ ಸಿದ್ರೂಪನೇ ಐತಪ್ಪ. ಅದ್ ಹೆಂಗದ ಅಂತಂದ್ರ ಸ್ವಗತ ಸಜ್ಜಾತಿ ಇವ್ಯಾವ ಭೇದಗಳು ಅದಕ್ಕಿಲ್ಲ. ಏನ್ ಹೇಳ್ತಾರೆ ಇಲ್ಲಿ ಯಾವ್ದು ಸ್ವಗತ ಉಳಿದಿರೋದು ಒಂದೇ ಸದ್ರೂಪಾಗಿ, ಈ ಕಳಿಲಿಕ್ ಬರದೇ ಇರುವಂತದ್ದು ಒಂದು ವಸ್ತು ಉಳಿತು, ಅದೇ ಸದ್ರೂಪಾಗಿ ಬಳಿಕ ಅದರೊಳಗ ಬಗೆ ತುಟಿಯಿಂದ ಅಂತ ಹೇಳ್ತಾರೆ. ಯಾಕಂದ್ರ ಇನ್ನ ಸ್ವರೂಪಕ್ಕೆ ಸ್ವಗತ ಸಜಾತಿ ವಿಜಾತಿ ಭೇದ ತ್ರಯಗಳು ಅದಾವೇನಂದ್ರೆ ಇಲ್ಲ. ಯಾಕಂದ್ರೆ ಉಳಿಯುವಂಥದ್ದು ಯಾವ್ದು ಅಖಂಡ ರಸವಾಗಿರುವಂಥದ್ದು ಒಂದೇ ಇರುವಂಥದ್ದು. ಒಂದು ಗಿಡ ಐತಲ್ಲ, ಮತ್ತೆ ಗಿಡಕ್ಕೆ ಬೇರೆ ಅದಕ್ಕೆ ಬೇರೆ, ಇದು ಎಲಿಗೆ ಬೇರೆ, ಹೂವಿಗೆ ಬೇರೆ, ಕಾಂಡಕ್ಕೆ ಬೇರೆ ರಸ ಕಳಿಸ್ತದೇನೋ ಅಂದ್ರೆ ಇಲ್ಲ, ಒಂದೇ ಅದು ಇರುವಂಥದ್ದು ಗಿಡ, ಒಂದೇ ಬೇರು, ರಸ ಕಳಿಸೋದು ಒಂದೇನೆ ಇರ್ತದಲ್ಲ. ಅದ್ರಂಗ ನಿನ್ನ ಸ್ವರೂಪ ಹೆಂಗ ಐತಂದ್ರ ಅಖಂಡ ರಸವಾಗಿರುವಂಥದ್ದು ಒಂದೇ ಇರುವಂಥದ್ದು. ಇಂಥ ವಸ್ತುವಿನ ಜ್ಞಾನ ಆದ ಕೂಡಲೇ ಈ ವಸ್ತುವಿನ ಜ್ಞಾನ ಆಗ್ಬೇಕು. ಆಗೋವರೆಗೆ ಇದು ಮನಸ್ಸು ಹಿಂಗೆ ಕೂಗಾಡ್ತದೆ. ಇದು ಯಾವಾಗ ಇದು ಜ್ಞಾನ ಆಯ್ತು ಅಂದಾಗ ಈ ಮನಸ್ಸು ಏನಾಗ್ತದೆ, ಸುಳ್ಳಾಗ್ತದೆ. ಅಲ್ಲಿವರೆಗೂ ಇದು ಸುಳ್ಳಾಗಂಗಿಲ್ಲ. ವಸ್ತುವಿನ ಜ್ಞಾನ ಆದ ತಕ್ಷಣ ಈ ಮನಸ್ಸು ನಿತ್ಯ ಆಗ್ತದೆ. ಹೆಂಗ ಅಂತಂದ್ರ ಮರಳು ಭೂಮಿಯಲ್ಲಿ ಸೂರ್ಯನ ಒಂದು ಬಿಸಿಲಿನಿಂದ ತೋರುವಂತ ಮೃಗಜಲ ಏನಾಗ್ತದ, ಸತ್ತಿಗೆ ತೋರ್ದಂಗ ಆಗ್ತದೆ. ನಾವು ಮಧ್ಯಾಹ್ನ ಬಿಸಿಲಿದ್ದ ಮಧ್ಯಾಹ್ನ ಟೈಮಲ್ಲಿ ರೋಡ್ ಮೇಲೆ ಹೋಗ್ಬೇಕಾದಾಗ ರೋಡ್ ಮೇಲೆ ನೀರ್ ನಿಂತಂಗ ಆಗಿರ್ತದೆ. ಆದ್ರ ಅಲ್ಲಿ ಈ ಜಲ ತೋರ್ದಂಗ ಆಗ್ತದೆ, ಆದ್ರೆ ಹತ್ರ ಬಂದ್ರೆ ಜಲ ಐತೆ ಅನ್ನೋದು ಇಲ್ಲ, ಸುಳ್ಳು. ಹಿಂಗ ಈ ದೃಷ್ಟಾಂತದಂತೆ ನೋಡಕ್ ದೂರ ತೋರಕ್ ಬಿಟ್ಟದನೋ ತೋರಕತ್ತದ, ನೀರ್ ಅದಾವ ಅಂತ ಅನ್ಸಕತ್ತದ, ಹತ್ರ ಹೋದ್ರೆ ನೀರ್ ಅದಾವೇನಂದ್ರೆ ಇಲ್ಲ. ಅದೇ ರೀತಿ ಕೂಡ ನಿನ್ನ ಸ್ವರೂಪದ ಜ್ಞಾನ ಆದ ಕೂಡಲೇ ಈ ಮನಸ್ಸೇನಂತದ, ಮನಸ್ಸು ಅದಲ್ಲ, ಈ ಮನೋಸಹಿತ ಎಲ್ಲ ವಾಸನೆಗಳು ಲಯ ಆಗ್ಬಿಡ್ತಾವ, ಸುಳ್ಳಾಗ್ಬಿಡ್ತಾವ. ಯಾವಾಗ ನೀರಿನ ಅಲ್ಲಿ ರೋಡ್ ಮೇಲೆ ನೀರ್ ಕಂಡಂಗ ಹತ್ರ ಹೋಗೋವರೆಗೂ ಆ ನೀರು ಸುಳ್ಳು ಅನ್ಸಂಗಿಲ್ಲ, ದೂರದಿಂದ ನೋಡಾಗ ಸುಳ್ಳು ನೀರ್ ಅದಾವಪ್ಪ ಅನ್ನಿಸ್ತದೆ, ಹತ್ರ ಹೋಗಿ ನೋಡಿದಾಗ ಸುಳ್ಳು ಅನ್ನಿಸ್ತದೆ. ಅದೇ ರೀತಿ ಕೂಡ ನಿಮ್ಗೆ ಯಾವಾಗ ಜ್ಞಾನ ಆಗ್ತದೆ, ಇಷ್ಟು ಜನ್ಮಾಂತರದಲ್ಲಿ ಇದೇ ಸತ್ಯ ಅಂತ ಮಾಡ್ಕೊಂಡ್ ಬಂದವ ನೀನು. ಇದೇ ಮನಸ್ಸು ಸತ್ಯ, ಇದ್ರ ಮಾತೆ ಕೇಳ್ಕೊಂಡೆ ಇಷ್ಟೆಲ್ಲ ತೆಗ್ಗಿಗೆ ಬಿದ್ದು ಬಿದ್ಕೊಂತ ಬಂದವನೇನು. ಮತ್ತ ಈ ಗುರು ಮುಖಾಂತರ ಕೇಳಿದಿ, ಜ್ಞಾನ ಆಗ್ಬಿಟ್ಟದ. ಜ್ಞಾನ ಆಯ್ತು ಅಂತಂದಾಗ
ಈ ಮನಸ್ಸಿನಿಂದ ಕೂಡಿದಂತೆ ಇದು ಮನೋಸಹಿತ ಸಕಲ ವಾಸನೆಗಳು ಏನಾಗ್ತಾವ ಲಯ ಆಗಿಬಿಡ್ತಾವ. ಯಾಕಂತಂದ್ರ ಇದಕ್ಕೆ ಯಾಕೆ ಇಷ್ಟೆಲ್ಲ ಜ್ಞಾನ ಆಯ್ತು ಅಂದಾಗ ಈ ಚೇತನವನ್ನಾದಂತ ಆತ್ಮನಿಗೂ ಜಡವಾದಂತ ಅಹಂಕಾರಕ್ಕೂ ಏನಾಗ್ಯದ, ಈ ತಾಧ್ಯಾತ್ಮ ಒಂದೇ. ಅಹಂಕಾರ ಏನಂತ ಅನ್ನೋಂಥ ಜಡವಾಗಿರುವಂಥದ್ದು, ಆದ್ರೆ ನಿನ್ನ ಸ್ವರೂಪ ಚೇತನವಾಗಿರುವಂಥದ್ದು. ಆ ಜಡ ವಸ್ತುವಿನಲ್ಲಿ ಈತ ಬೆರ್ತು ಅದೇ ನಾನು ಅಂತ ಈತ ಕುಂತ್ಕೊಂಡಿದ್ದ. ಇದೇ ಅಧ್ಯಾಸ, ಇದೇ ಭ್ರಾಂತಿಯಾಗಿತ್ತು. ಇದಕ್ಕೇನ್ ಹೇಳ್ತಾರ, ಹೃದಯ ಗ್ರಂಥಿ ಅಂತ ಹೇಳ್ತಾರೆ. ಈ ಹೃದಯ ಗ್ರಂಥಿಯನ್ನು ಬಿಡಿಸುವಂಥದ್ದೇ ಗ್ರಂಥ ಅಂತ ಯಾಕಂತೀವಿ? ಗ್ರಂಥಗಳು ಯಾಕೆ ಇದು ಮಹಾತ್ಮರು ಇವೆಲ್ಲ ಏನದ ನಿಜಗೊಂಡ್ರು ಪುಸ್ತಕ ರೀ, ಪುಸ್ತಕ ಅಂತ ಹಿಂಗ ಅನ್ಬಾರ್ದು. ಮಹಾತ್ಮರು ಇವೆಲ್ಲಕ್ಕ ಗ್ರಂಥ ಅಂತ ಹೇಳಿದ್ರು. ಯಾಕೆ ಗ್ರಂಥ ಅಂದ್ರ ಹೃದಯ ಗ್ರಂಥಿಯನ್ನ ಬಿಡಿಸುವಂಥದ್ದೇ ಗ್ರಂಥ. ಅಲ್ಲಿ ಏನಾಗಿದಾವ ಅಂತಂದ್ರ ಈ ಹೃದಯ ಗ್ರಂಥಿ, ಕಾಮ, ಕ್ರೋಧ, ಈ ಮೋಹಾದಿಗಳು, ಇವು ಏನದಾವ, ಇವು ನಿನಗ್ ಬಂದಂತ ರೋಗಗಳು ಭಾರಿ ಜಾಸ್ತಿ ಕೊಡುವಂತ ಇವು. ನಿನಗೆ ರೋಗನೇ ಅನ್ಸವಲ್ದು, ಇವು ನೋವು ಕೊಡ್ತಾವ ನಿನಗ. ಅದಕ್ಕ ಕಾಮ, ಕ್ರೋಧ, ಮೋಹಾದಿಗಳು ಏನದಾವ, ಇವು ಹೃದಯ ಗ್ರಂಥಿಗಳು. ಇವು ಜನ್ಮ ಜನ್ಮಾಂತರದಲ್ಲಿ ದುಃಖ ಕೊಡ್ತಾವ ನಿನಗ. ಅದಕ್ಕ ಇವು ಯಾವಾಗ್ಲೂ ಎಷ್ಟು ಜನ್ಮಗಳು ತೊಟ್ಟಿವಲ್ಲ ನೋಡ್ರಿ. ಇವಾಗ ನಾವು ಕುಂತು ಕೇಳಕತ್ತೀವಿ ಅಂದ್ರ ಎಷ್ಟು ಜನ್ಮದ ಪುಣ್ಯ ಅನ್ಬೇಕು. ಮತ್ತೆ ನಾವು ಹುಟ್ಟಿದ್ದು 1 ಜನ್ಮನ 2 ಜನ್ಮನ ಅವ್ರು ನೋಡಿದ್ರೆ ಭಯ ಆಗ್ತದೆ. ಎಷ್ಟು ಜನ್ಮಗಳನ್ನ ತೊಟ್ಕೊಂಡು ಬಿಟ್ಕೊಂತೀವಿ ಶರೀರಗಳನ್ನ. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳನ್ನು ತೆನಿಸಿ ದೇಹವನ್ನು ಧರಿಸಿ ತುಂದೊಂದು ಜೀವನ ಬಸಗಳು ಬಂದು ಅಂತ ಹೇಳಿ. ಸಣ್ಣ ಸಣ್ಣ ಕಣ ಭೂಮಿ ಎಲ್ಲ ಕೂಡಿಸಿ ಪುಡಿ ಮಾಡಿ ಆ ಸಣ್ಣ ಸಣ್ಣ ಕಣಗಳೇ ನಾವು ಅಷ್ಟು ಶರೀರಗಳನ್ನು ತೊಟ್ಕೊಂಡು ಬಂದೀವಿ ಅಂದ್ರ ಹೆಂಗದು ಹೇಳ್ರಿ. ಅಷ್ಟೆಲ್ಲ ಶರೀರದಾಗ ದುಃಖ ಪಟ್ಕೊಂಡು ಎದ್ಕೊಂತ ನಾಯಿ ನರಿ ಆದಂಗ ಬಹಳಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಈಗ ನಮ್ ಕಣ್ಣೆದ್ರಿಗೆ ನೋಡ್ತೀವಿಲ್ಲ ಪ್ರಾಣಿ ಪಕ್ಷಿಗಳು ಅವು ಇವು ಹೆಂಗ್ ನೋಡ್ರಿ, ಅವನು ಹೆಂಗದ ಪಾಪ. ಈಗ ನಮಗ ಏನಾಗ್ಯದ, ಈಗ ದೊಡ್ಡ ಸ್ಥಾನ ಸಿಕ್ಕದೀಗ ಇದರಿಂದ ಪಾರಾಗಕ್ಕ. ಈ ಶರೀರ ಅನ್ನುವಂಥದ್ದು ದೊಡ್ಡ, ಅದು ಎಂತಂದ್ರ ಅಂತ ದೊಡ್ಡ ಸಮಯ ಇದು. ಇದು ಈಗ ನಾವು ಮಹಾತ್ಮರು ಒಂದು ಕ್ಷಣನು ಕಳ್ಕೊಬಾರ್ದು ಅಂತಾರ ಹಂಗೆ. ಯಾಕಂದ್ರೆ ಇಷ್ಟು ಶರೀರಗಳನ್ನ ತೊಟ್ಕೊಂಡು ಬಂದೀವಿ ಅಂದ್ರ ಮತ್ತ ಈ ವಿಚಾರಗಳನ್ನ ತಿಳಿಬೇಕು, ಮಾನವ ಶರೀರ ಬರಬೇಕು, ಗುರು ಸಿಗಬೇಕು, ಹೇಳುವಂತ ಸಿಗ್ಬೇಕು. ಇದು ಸುಮ್ಮನೆ ಅಲ್ಲ. ಇಷ್ಟು ಸಿಕ್ಕದಂತಂದ್ರೆ ಬಹಳ ಜನ್ಮಾಂತರಲ್ಲಿ ಮಾಡಿದಂತ ಪುಣ್ಯದ ಫಲದಿಂದ ಇದು ಸಿಕ್ಕದು. ಯಾಕಂದ್ರ ಬಹಳ ಜನ್ಮಾಂತರದ ಬೆನ್ನೆತ್ತಿದಂತ ಇವು ನೋವಿನ ಗಂಟುಗಳು ಅದಾವ ನಮಗ. ಒಂದಲ್ಲ ಎರಡಲ್ಲ ಈ ನೋವು ಕೊಡ್ತಾನೆ ಇರ್ತಾವ ಇವು. ಮತ್ ಹಿಂಗೆ ಬಿಟ್ರ ಮುಂದೆ ಹಿಂಗೆ ಇದೇ ನೋವಿನಾಗ ಹೋಗ್ತೀಯನ. ಅದಕ್ಕೆ ಈ ಗಂಟುಗಳೆಲ್ಲ ಹೊರಗ್ ಹೋಗ್ಬೇಕು ಅಂತಂದ್ರ ನಾವು ಈಗೇನ್ ಮಾಡಾಕತ್ತೀವಲ್ಲ ದೊಡ್ಡ ಕೆಲಸ, ಇದು ದೊಡ್ಡ ಕೆಲಸ. ಇದು ಜಗತ್ತಿನೊಳಗೆ ಬಹಳ ಕೆಲವು ಜನರು ಇದನ್ನ ದೊಡ್ಡ ಕೆಲಸವನ್ನು ಮಾಡ್ಕೊಳ್ಳೋದು. ಎಲ್ಲರ IAS ಆಫೀಸರ್ಗಳು ಆಗ್ತಾರ, ಡಿಸ್ಟ್ರಿಕ್ಟ್ ಒಬ್ರೇ ಅಂತ IAS ಆಫೀಸರ್ ಆಗ್ತಾರಿಲ್ಲ, ಗೊತ್ತದಲ್ಲ ನಮ್ಗೆ, ಒಬ್ಬೊಬ್ರೇ ಇರೋದು. ಅದ್ರಂಗ ಕೇಳ್ಬೇಕಂತ ಭಾವ ಬರುವಂತಾರ ಹಿಂಗೆ ಒಬ್ರೇ ಅಲ್ಲೆಲ್ಲೆಲ್ಲಿ ಕೇಳ್ಬೇಕಂತ. ಮತ್ತ ಗಿಡಗಳದಾಗ ಮಾವಿನ ಗಿಡದೊಳದಾಗ ಎಲ್ಲ ಹಣ್ಣಾಗ್ಬಿಡ್ತಾವ, ಎಲ್ಲ ಒಂದು ಹಣ್ಣಾಗ್ತಾವ, ಒಟ್ಟಿಗೆ ಹಣ್ಣಾಗ್ಬಿಡ್ತಾವ ವಸ್ತು. ಅದ್ರಂಗ ಈಗ ಸಮಯ ಕೂಡ್ ಬಂದದ ಈಗ ನಮಗೆ. ಅದಕ್ಕೆ ಇಂಥ ಗಂಟೆಗಳಿಂದ ಪಾರಾಗ್ಬೇಕಾಗಿತ್ತು, ಈ ನೋವಿನಿಂದ ಪಾರಾಗ್ಬೇಕಾಗಿತ್ತು ಅಂತಂದ್ರ ಸದ್ಗುರುವಿನ ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಈ ಹೃದಯದಲ್ಲಿರುವಂತ ಗಂಟುಗಳು ನಿವೃತ್ತಿ ಆಗ್ತಾವ, ಎಲ್ಲ ಸಂಶಯಗಳು ನಿವೃತ್ತಿ ಆಗ್ತಾವ. ಮತ್ತೆ ಈ ಸಂಶಯಗಳು ನಿವೃತ್ತಿ ಆಗ್ತಾವ ಅಂದ್ರೆ ಅವ ಸಂಶಯ ಯಾವ್ದ್ರಿ ಅಂತಂದ್ರು ಕೂಡ ಆತ್ಮನು ದೇಹಾದಿಗಳಿಗೆ ಭಿನ್ನದನ ಈ ಸಂಶಯಗಳು ಇರ್ತಾವಿಲ್ಲ. ಏನ ಆತ್ಮನೇ ದೇಹನೇ ನಾನದೇನೋ, ಏನ ಆತ್ಮ ಹೆಂಗದನ, ಎರಡು ಸೇರ್ಕೊಂಡು ಆತ್ಮ ಅದನೋ, ಆ ಆತ್ಮ ದೇಹಕ್ಕೆ ಭಿನ್ನ ಅದನೋ ಅಥವಾ ಅಭಿನ್ನ ಅದನೋ. ಭಿನ್ನ ಅಂತ ಹೇಳಿದ್ರ ಮತ್ ಬೇರೆ ಲೆಕ್ಕಕ್ಕೆ ಹೋಗ್ತದೆ. ಮತ್ತೆ ಆತ ಭಿನ್ನ ಅದನ ಅಂತಂದ್ರೆ ಈತ ಇಷ್ಟ ಅದ, ಹಣು ಅದನ, ಮಧ್ಯಮ ಅದನ, ವಿಭು ಅದನ, ಯಾವ ರೂಪದಿಂದ ಅದನ ಅಂತ ಕೇಳ್ಬೇಕಾಗ್ತದೆ.
ವಿಭು ಅಂತ ಹೇಳಿದ್ರೆ ಅದ ಕರ್ತನೋ ಅಕರ್ತನೋ ಅಂತ ಹಿಂದೆ ಕೇಳ್ಬೇಕಾಗ್ತದೆ. ಅದಕ್ಕೆ ಇವೆಲ್ಲ ಸಂಶಯಗಳು ಏನು ಆಗ್ತಾವ, ಇವೆಲ್ಲ ನಿವೃತ್ತಿ ಆಗ್ತಾವ. ಸದ್ಗುರು ಮುಖಾಂತರ ಕೇಳ್ತಾ ಹೋದಾಗ ಸಂಶಯಗಳು ಎಲ್ಲ ನಿವೃತ್ತಿ ಆಗ್ತಾವ. ಹಂಗಾಗಿ ಇಲ್ಲಿ ಕೂಡ ನಾನಾ ರೀತಿಯಿಂದ ನೀನು ಅಂಥ ಒಂದು ಆನಂದದ ಸ್ವರೂಪದಲ್ಲಿ ಇರುವಂಥವನ್ನ ಆಗ್ತೀಯಪ್ಪ ಅನ್ನುವಂಥದ್ದನ್ನ ಇಲ್ಲಿ. ಮತ್ತೆ ಜ್ಞಾನ ಯಾವ ರೀತಿ ಅಂತಂದ್ರ ಈ ಸಂಶಯಗಳಿಗೆಲ್ಲ ಸಂಶಯಗಳು ನಾಶ ಆಗ್ತಾವ. ನೀನ್ ಏನೇನ್ ಸಂಶಯಗಳು ಇರ್ತಾವ ನಿನ್ನ ಮನಸ್ಸಿನಲ್ಲಿ ಅವೆಲ್ಲ ನಾಶ ಆಗ್ತಾವ. ಸಂಚಿತ ಪ್ರಾರಬ್ಧ ಆಗಾಮಿ 3 ಕರ್ಮಗಳು. ಯಾಕಂತಂದ್ರ ಈ ಯಾವಾಗ ನಿನಗ್ ಜ್ಞಾನ ಆಗ್ತದ ಇವು ಹೋಗ್ಬಿಡ್ತಾವ. ಸಂಚಿತ ಕರ್ಮ ಏನಾಗ್ತದ ಸುಟ್ಟು ಹೋಗ್ಬಿಡ್ತದ. ಪ್ರಾರಬ್ಧ ಕರ್ಮ ಏನ್ ತಂದಿ ಅದನ್ನ ಅನುಭವಿಸ್ಬೇಕಂತ ಶರೀರ ಇರುವ ಮಟ್ಟ. ಆಗಾಮಿ ಕರ್ಮ ಕೂಡ ಬರಂಗಿಲ್ಲ, ಅದು ಕೂಡ ಸುಳ್ಳಾಗ್ಬಿಡ್ತದ. ಜ್ಞಾನ ಅದು ಕೂಡ ಇವೆಲ್ಲವೂ ಏನಾಗ್ತದ ನಾಶ ಆಗ್ಬಿಡ್ತಾವ. ಸಂಚಿತ ಕರ್ಮಗಳು ನಾಶ ಆಗಿಬಿಡ್ತಾವ. ಇಲ್ಲಿ ಜ್ಞಾನ ಆದ ನಂತರ ಯಾವುದು ಮತ್ತೆ ಆಗಾಮಿ ಕರ್ಮ ಬರುವಂಥದ್ದು ಹೋಗುವಂಥದ್ದು. ಆಗಾಮಿ ಕರ್ಮ ಮುಂದೆ ನಾವ್ ಏನ್ ಮಾಡಿದೀವಿ ಆ ಪ್ರಕಾರ ಪಾಪ ಆಗಿರ್ಲಿ ಪುಣ್ಯ ಆಗಿರ್ಲಿ ಅದು ಬರುವಂಥದ್ದು ಏನಾರ ಐತೇನಂದ್ರೆ ಅದೇನಿಲ್ಲ. ಯಾರು ಗುರುವಿಗೆ ಒಂದಿಸ್ತಾರ ಅವ್ರಿಗೆ ಪುಣ್ಯ ಹೋಗ್ತದೆ. ಯಾಕಂದ್ರೆ 20 ವರ್ಷಕ್ಕಾತ ಜ್ಞಾನ ಆಯ್ತು ಅಂತಂದಾಗ ಇನ್ನು 70-80 ವರ್ಷ ಬದುಕಿರ್ತಾನ. ಅದನ್ನ ಏನಾದ್ರು ಪಾಪ ಪುಣ್ಯ ಜರುಗಿದ್ವು, ಅದನ್ನ ಪಾಪ ಪುಣ್ಯವೇನಾದ್ರು ಉಳ್ಕೊಂಡು ಅಂತಂದಾಗ ಯಾರು ಆ ಗುರುವಿಗೆ ನಿಂದನೆ ಮಾಡ್ತಾರ ಅವ್ರಿಗೆ ಪಾಪ ಹೋಗ್ತದೆ, ಯಾರು ಹೊಂದಿಸ್ತಾರ ಅವ್ರಿಗೆ ಪುಣ್ಯ ಹೋಗ್ತದೆ. ಯಾಕಂತಂದ್ರ ಈ ರೀತಿಯಾಗಿ ಇಲ್ಲಿ ನಡೀತಾವ. ಯಾವ ಕರ್ಮ ಪ್ರಾರಬ್ಧ ಕರ್ಮ ಬಂದ್ರು ಕೂಡ ಜ್ಞಾನಿಗೆ ಏನು ಮಾಡಂಗಿಲ್ಲ. ಬೇಕಾದಂತ ದುಃಖದ ಕರ್ಮ ಇದ್ರು ಕೂಡ ಅದರಿಂದ ಆತಗೆ ಏನು ಮಾಡಂಗಿಲ್ಲ. ಆದ್ರೆ ಮುಂದೆ ನನಗಿನ್ನು ಜನ್ಮ ಬರ್ತದ ಹಂಗಾತ ಹಿಂಗಾತ ಯಾವ ಭ್ರಾಂತಿ ಕೂಡ ಆತಗೆ ಇರಂಗಿಲ್ಲ ಜ್ಞಾನಿಗೆ. ಯಾಕಂತಂದ್ರ ಆತ ಈ ದೇಹ ರಹಿತನಾಗಿರ್ತಾನೆ, ಯಾವ ದೇಹದ ಭಾವನೆ ಇಲ್ಲದು. ಸುಟ್ಟ ಬಟ್ಟೆ ಹೆಂಗಿರ್ತಾನತ. ಯಾಕ ಈಗ ಹಾವು ಇರ್ತದ, ಪುರಿ ಬಿಟ್ಟಿರ್ತದಲ್ಲ ಅದ್ರಾಗ ಹಾವು ಅದನ್ನು ಇಲ್ಲ. ಅದ್ರಂಗ ಆತ ದೇಹ ಭಾವರಹಿತನಾಗಿರ್ತಾನೆ. ಅದಕ್ಕೆ ಈ ರೀತಿಯಾಗಿ ಶರೀರ ಕೂಡ ಇಲ್ಲ. ಕೆಲವರು ಹೇಳ್ತಾರೆ ಇಲ್ಲ ಅದು ಜ್ಞಾನ ಆದ್ಮೇಲೆ ಶರೀರ ಕೂಡ ನಾಶ ಆಗ್ಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ. ಹಂಗಾಗಕ್ ಬರಂಗಿಲ್ಲ. ಜ್ಞಾನ ಆದ ತಕ್ಷಣ ಶರೀರ ನಾಶ ಆಗ್ಬೇಕಾಗಿತ್ತಲ್ಲ, ಮತ್ತೆ ಅವ್ರು ಬದುಕಿರ್ತಾರಲ್ಲ ಹೆಂಗ್ರಿ ಅಂತಂದ್ರು ಕೂಡ ಹಂಗ ನಾಶ ಆಗಕ್ ಬರಂಗಿಲ್ಲ. ಆದ್ರೆ ಜ್ಞಾನ ಆದ್ಮೇಲೆ ಕೂಡ ಶರೀರ ಉಳ್ಕೊಂಡಿರ್ತದ. ಪ್ರಾರಬ್ಧ ಮುಗಿಯೋವರೆಗೂ ಶರೀರ ಇರ್ತದೆ. ಅದು ಹೆಂಗಿರ್ತದ, ವ್ಯವಹಾರ ಹೆಂಗಿರ್ತದ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಮನುಷ್ಯ ಕಂಡಂಗ ಆಗ್ತಾರ, ಹೌದಿಲ್ಲ. ಇಲ್ಲಿ ಜ್ಞಾನಿ ಶರೀರ ನಮ್ಮಂಗ ಆದ್ರೂ ಕೂಡ ಆತ ಒಳಗ ಜ್ಞಾನ ಸಂಪತ್ತು ಇರ್ತದ. ದೊಡ್ಡ ಸಂಪತ್ತಿನ ಒಡೆಯ ಇರ್ತಾನತ. ಆತನ ವ್ಯವಹಾರ ಹೆಂಗಿರ್ತದ ಅಂತಂದ್ರ ಈ ಪೆಟ್ಟಿಗೆ ಒಳಗ್ ಕರ್ಪೂರ ಹಾಕಿದ್ರ ಆ ಕರ್ಪೂರ ತೆಗೆದ್ ಬಿಟ್ರು ಕೂಡ ಒಂದ್ 3-4 ದಿವಸ ವಾಸನೆ ಬರ್ತದ ನೋಡ್ರಿ. ಹಿಂಗ್ ಹಾಕಿದ್ರೆ ಡಬ್ಬಿ ಒಳಗೆ ಹಿಂಗ್ ಹಾಕಿದ್ರೆ ಹಿಂಗು ಆ ಡಬ್ಬಿ ಒಳಗ ಹಿಂಗ್ ತೆಗೆದ್ರು ಕೂಡ ಆ ಡಬ್ಬಿ ಒಳಗ ವಾಸನೆ ಬರ್ತದೆ. ಅದೇ ರೀತಿ ಕೂಡ ಆ ಏನು ಕರ್ಪೂರ ತೆಗೆದ್ರು ಕೂಡ ಕರ್ಪೂರದ ಪೆಟ್ಟಿಗೆ ಒಳಗ ಒಂದು ವಾಸನೆ ಹೆಂಗ್ ಬರ್ತದೋ ಅದೇ ರೀತಿ ಕೂಡ ಈತ ಜ್ಞಾನ ಆದ್ರೂ ಕೂಡ ಆತನ ಒಂದು ಪ್ರಾರಬ್ಧ ಹೆಂಗಿರ್ತದ ವಾಸನೆ ಮೂಲಕ ನಡೆದಿರ್ತದ. ಅದ್ರ ವಿಚಾರ ಮಾಡಿದ್ರ ಅದು ಏನಂತಂದ್ರ ಸತ್ಯ ಇರ್ತದೆ ಅಂದ್ರೆ ಏನಿಲ್ಲ. ಮಾಡುವಂತ ವ್ಯವಹಾರ ಏನು ಸುಮ್ಮ ಮಾಡ್ತಿರ್ತಾನ ಅಷ್ಟೇ. ಹೆಂಗ ವಾಸನೆ ಹೆಂಗ ಅದ ನಿಜವಾಗಿ ಅಲ್ಲಿ ಕರ್ಪೂರದ ಅದನ್ನ ಇಲ್ಲಲ್ಲ, ಇರಂಗಿಲ್ಲ, ಏನು ಇರಂಗಿಲ್ಲ. ಸುಮ್ಮ ಮಾಡ್ಬೇಕು. ಜೀವನ್ ಮುಕ್ತ ಆಗ್ಬಿಟ್ಟಾನ, ಎಲ್ಲ ಗೊತ್ತು ಮಾಡ್ಕೊಂಡಾನ, ಸುಮ್ಮ ಇರ್ಬೇಕು ಅಂತೆ. ಆ ವಾಸನೆ ಮೂಲಕ ಇರ್ತಾನ. ವಾಸನೆ ತರ ಈ ಕರ್ಪೂರ ಹೆಂಗ್ ವಾಸನೆ ಇರ್ತದ ಡಬ್ಬಿ ಒಳಗ ಹಂಗಿರ್ತದ. ಈ ತರ ವ್ಯವಹಾರ ಮಾಡ್ತಾನ ಅಷ್ಟೇ ಹೊರತಾಗಿ ಆತ ಯಾವ ಮಾಡುವಂಥವನ್ನೆಲ್ಲ ಬೋಧಿಸುವಂಥವ್ನ. ಅದರಿಂದ ಅಂತ ಯೋಗಿ ಏನ್ ಅನ್ಸ್ಕೊಳ್ತಾನೆ, ಜೀವನ ಮುಕ್ತ ಅಂತ ಅನ್ಸ್ಕೊಳ್ತಾನೆ. ಈ ರೀತಿಯಾಗಿ ಅದೆಲ್ಲ ಅಜ್ಞಾನ ಹೋಗಿರ್ತದ, ವಿದ್ಯೆ ಹೋಗಿರ್ತದ, ಜ್ಞಾನ ಅಳ್ಬಟ್ಟಿರ್ತದ. ಆದ್ರ ಅದನ್ನ ವ್ಯವಹಾರ ಮಾಡ್ದಂಗ್ ಕಾಣಿಸ್ತದ. ಆದ್ರ ನಿಜ ವ್ಯವಹಾರ ಇರ್ತದಂದ್ರೆ ಇರಂಗಿಲ್ಲ. ನಿಜ ವ್ಯವಹಾರ ಇರಂಗಿಲ್ಲ. ವಾಸನೆ ಮೂಲಕ ಪ್ರಾರಬ್ಧ ವಾಸನೆ ಮೂಲಕ ಜೀವಿಸ್ಕೊಂಡಿರ್ತಾನೆ ಅಷ್ಟೇ. ಪ್ರಾರಬ್ಧ ಮುಗಿದ ನಂತರ ಯಾಕಂದ್ರೆ ಅಲ್ಲಿ ತನ ಆತ ಜೀವಿಸ್ಕೊಂಡಿರ್ತಾನೆ. ಅವಾಗ ಏನ್ ಅನ್ಸ್ಕೊಳ್ಳೋದು, ಜೀವನ್ ಮುಕ್ತ ಅಂತ ಅನ್ಸ್ಕೊಳ್ತಾನೆ. ಈ ರೀತಿ ಅಂತ ಯೋಗಿ ಜೀವನ್ ಮುಕ್ತ ಅನ್ಸ್ಕೊಳ್ತಾನ ಅಂತ ಹೇಳ್ತಾರ. ನಾಳೆ ವಿಚಾರ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳು ಕಲ್ಪಿಸಿ ತರ